ಉತ್ತರ ಕರ್ನಾಟಕದ ಜೀವನಾಡಿ ಆಲ್ಮಟ್ಟಿ ಭರ್ತಿಯಾಗಿದೆ. ಮಹಾಮಳೆಯ ಕಾರಣ ತುಂಬಿದಂತ ಕೃಷ್ಣಾ ನದಿ ಉತ್ತರ ಕರ್ನಾಟಕದ ಜೀವನಾಡಿಯಾದಂಥ ಆಲ್ಮಟ್ಟಿ ಡ್ಯಾಮ್ ಈಗ ಭರ್ತಿಯಾಗಿದೆ. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಿದ್ದು ಮಳೆಯಿಂದಾಗಿ ಈಗ ಆಲ್ಮಟ್ಟಿ ಭರ್ತಿಯಾಗಿದೆ. ಉತ್ತರ ಕರ್ನಾಟಕದ ಜೀವನಾಡಿ ಆಲ್ಮಟ್ಟಿ ಭರ್ತಿಯಾಗಿದೆ. ಮಹಾಮಳೆಯ ಕಾರಣ ತುಂಬಿದ ಕೃಷ್ಣೆಯ ಒಡಲು ಫುಲ್ ಆಯಿತು ಡ್ಯಾಮ್. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಲ್ಲಿ ಈಗ ಸಂಪೂರ್ಣ ಜಲಕಳೆ ಉಂಟಾಗಿದೆ. 519.60 ಮೀಟರ್ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯ ಇದಾಗಿದ್ದು, ಆಲ್ಮಟ್ಟಿ ಜಲಾಶಯದಲ್ಲಿ ಸದ್ಯ 519.46 ಮೀಟರ್ ನೀರು ಸಂಗ್ರಹವಾಗಿದೆ. ಜೂನ್ ತಿಂಗಳಲ್ಲಿ ಜಲಾಶಯದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಟಿಎಂಸಿ ನೀರು ತುಂಬಿತ್ತು. ಎಲ್ನಿನೋ ಕಾರಣ ಈ ಬಾರಿ ಭೀಕರ ಕ್ಷಾಮ ಉಂಟಾಗಿದೆ. ಡ್ಯಾಮ್ ಭರ್ತಿಯಾಗಲ್ಲ ಎಂಬ ಭಯ ಕಾಡಿತ್ತು. ಆದರೆ ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಆಗುತ್ತಿರುವಂತಹ ಕಾರಣ ಆಲ್ಮಟ್ಟಿಯಲ್ಲಿ ಮ್ಯಾಜಿಕ್ ಆಗಿದೆ. ಈಗ ಆಗಸ್ಟ್ ತಿಂಗಳ 2ನೇ ವಾರದಲ್ಲಿಯೇ ಆಲ್ಮಟ್ಟಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿರೋದು. 123 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಆಲ್ಮಟ್ಟಿ ಜಲಾಶಯ ಇದಾಗಿದ್ದು, ಸದ್ಯ ಆಲ್ಮಟ್ಟಿಯಲ್ಲಿ 120.59 ಟಿಎಂಸಿ ನೀರು ಸಂಗ್ರಹವಾಗಿದೆ. ಆಲ್ಮಟ್ಟಿ ಜಲಾಶಯಕ್ಕೆ 69,104 ಕ್ಯೂಸೆಕ್ ನೀರು ಒಳಹರಿವು ಆಗಿದೆ. ಆಲ್ಮಟ್ಟಿ ಡ್ಯಾಮ್ನಿಂದ 60,450 ಕ್ಯೂಸೆಕ್ ನೀರು ಹೊರಹರಿವು ಮಾಡಲಾಗಿದೆ. ಡ್ಯಾಮ್ನಲ್ಲಿ ಹೆಚ್ಚು ಕಡಿಮೆ ಒಳಹರಿವಿನಷ್ಟೇ ನೀರು ಹೊರಹರಿವು. 2 ಡ್ಯಾಮ್ಗಳು ಭರ್ತಿ ಕಾರಣ ಈಗ ಕೃಷ್ಣಾ ನದಿ ತುಂಬಿ ತುಳುಕ್ತಾ ಇದೆ. ಉತ್ತರ ಕರ್ನಾಟಕದ ಜೀವನಾಡಿ ಆಲ್ಮಟ್ಟಿ ಭರ್ತಿಯಾಗಿದೆ. ಮಹಾಮಳೆಯ ಕಾರಣ ತುಂಬಿದಂತ ಕೃಷ್ಣೆಯ ಒಡಲೀಗ ಫುಲ್ ಆಯಿತು ಡ್ಯಾಮ್ ಒಂದು ಕಡೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಲ್ಲಿ ಈಗ ಸಂಪೂರ್ಣ ಜಲಕಳೆ. ರಾಜ್ಯದ ವಿವಿಧೆಡೆ ಮಳೆ ಆಗ್ತಾ ಇದ್ದು, ಮಳೆಯಿಂದಾಗಿ ಈಗ ಆಲ್ಮಟ್ಟಿ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದೆ. ಆಲ್ಮಟ್ಟಿ ಜಲಾಶಯದಲ್ಲಿ ಸದ್ಯ 519.46 ಮೀಟರ್ ನೀರು ಸಂಗ್ರಹವಾಗಿದೆ. ಜೂನ್ ತಿಂಗಳಲ್ಲಿ ಜಲಾಶಯದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಟಿಎಂಸಿ ನೀರು ಇತ್ತು. ಎಲ್ನಿನೋ ಕಾರಣ ಈ ಬಾರಿ ಭೀಕರ ಕ್ಷಾಮ ಉಂಟಾಗುತ್ತೆ ಅಂತ ರೈತರಲ್ಲಿ ಒಂದು ಕಡೆ ಸಂಕಟ ಶುರುವಾಗಿತ್ತು. ಆದ್ರೀಗ ಡ್ಯಾಮ್ ಭರ್ತಿಯಾಗಿದೆ. ಕಣ್ಬಿಟ್ಟಂತ ಮಳೆರಾಯ ಈಗ ಆಗಸ್ಟ್ ತಿಂಗಳ 2ನೇ ವಾರದಲ್ಲಿಯೇ ಆಲ್ಮಟ್ಟಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿರುವುದನ್ನ ನೀವು ಕಣ್ತುಂಬಿಕೊಳ್ಬಹುದು. 123 ಟಿಎಂಸಿ ಸಂಗ್ರಹವಾಗುವಂತಹ ಸಾಮರ್ಥ್ಯ ಇದೆ ಈ ಒಂದು ಆಲ್ಮಟ್ಟಿ ಜಲಾಶಯದಲ್ಲಿ. ಈಗ ಸದ್ಯ ಆಲ್ಮಟ್ಟಿಯಲ್ಲಿ 120.59 ಟಿಎಂಸಿ ನೀರು ಸಂಗ್ರಹವಾಗಿದೆ. ಹೀಗಾಗಿ ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಆಲ್ಮಟ್ಟಿ ಡ್ಯಾಮ್ನಿಂದ 60,450 ಕ್ಯೂಸೆಕ್ ನೀರು ಹೊರಹರಿವು. ಡ್ಯಾಮ್ನಲ್ಲಿ ಹೆಚ್ಚು ಕಡಿಮೆ ಒಳಹರಿವಿನಷ್ಟೇ ನೀರು ಹೊರಹರಿವು ಆಗಿದೆ. ಆಲ್ಮಟ್ಟಿಯಿಂದ ನೀರು ರಿಲೀಸ್ ಆದ ಕಾರಣ ನಾರಾಯಣಪುರ ಡ್ಯಾಮ್ ಸಹ ಭರ್ತಿಯಾಗಿದೆ. 33.31 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಡ್ಯಾಮ್ನಲ್ಲಿ 32.84 ನೀರು ಸಂಗ್ರಹವಾಗಿದೆ. 2 ಡ್ಯಾಮ್ಗಳು ಭರ್ತಿ ಕಾರಣ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಉತ್ತರ ಕರ್ನಾಟಕದ ಜೀವನಾಡಿ ಆಲ್ಮಟ್ಟಿ ಈಗ ಸಂಪೂರ್ಣ ಭರ್ತಿಯಾಗಿರುವಂಥದ್ದು. ಮಹಾಮಳೆಯ ಕಾರಣ ಕೃಷ್ಣೆಯ ಒಡಲು ತುಂಬಿದೆ. ಫುಲ್ ಆಯಿತು ಈಗ ಡ್ಯಾಮ್. ಇದರಿಂದಾಗಿ ಈಗ ರೈತರು ಕೂಡ ಖುಷಿಯಲ್ಲಿದ್ದಾರೆ. ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. 519.60 ಮೀಟರ್ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯ ಇದಾಗಿದ್ದು, ಆಲ್ಮಟ್ಟಿ ಜಲಾಶಯದಲ್ಲಿ ಸದ್ಯ 519.46 ಮೀಟರ್ ನೀರು ಸಂಗ್ರಹವಾಗಿದೆ. 2 ಡ್ಯಾಮ್ಗಳು ಭರ್ತಿ ಕಾರಣ ಈಗ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಸಂಭ್ರಮವೋ ಸಂಭ್ರಮ.